ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲಾರಾಧ್ಯ. ಜಿಲ್ಲಾಡಳಿತ ಭವನದ ಚಾಲಕ ಬಾಬುವಿನ ಅಸಹಜ ಸಾವು ಚಿಕ್ಕಬಳ್ಳಾಪುರದ ರಾಜಕೀಯ ರಂಗದಲ್ಲಿ ದೊಡ್ಡದೊಂದು ಬಿರುಗಾಳಿ ಎಬ್ಬಿಸಿದೆ. ಇದು ಶುರುವಾಗಿದ್ದು ಮೃತ ಚಾಲಕ ಬಾಬು ತನಗೆ ಅನ್ಯಾಯವಾದ ಬಗ್ಗೆ ಮಾಹಿತಿಯನ್ನ ದಾಖಲಿಸಿ ಸಾವಿಗೆ ಶರಣಾದ ದಿನದಿಂದ. ಮೃತ ಬಾಬು ತನ್ನ ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ರವರ ಬೆಂಬಲಿಗರು ಅವರ ಬಳಿ ಮಾತನಾಡಿದ್ದೇವೆ, ನಿನಗೆ ಕೆಲಸ ಕಾಯಂ ಮಾಡಿಸಿಕೊಡುತ್ತೇವೆ, 40 ಲಕ್ಷಕ್ಕೆ ಡೀಲ್ ಆಗಿದೆ ಎಂದು ಹೇಳಿ 25 ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ ಎಂದು ಬರೆದಿದ್ದರ ಪರಿಣಾಮ ಮೃತನ ಮನೆಯವರಿಂದ ದೂರು ದಾಖಲಾಗಿ ಸದರಿ ದೂರಿನನ್ವಯ ಎಫ್ಐಆರ್ ದಾಖಲಿಸಿ ಸಂಸದ ಸುಧಾಕರ್ ರವರನ್ನ A1 ಆರೋಪಿ ಸಹ ಮಾಡಲಾಗಿತ್ತು. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ರಾಜ್ಯ ಭಾಜಪದ ಅನೇಕ ಹಿರಿಯ ನಾಯಕರು ಸಂಸದ ಸುಧಾಕರ್ ರವರ ಪರ ಬ್ಯಾಟ್ ಬೀಸಿ ಇದು ದ್ವೇಷ ರಾಜಕಾರಣ ಎಂದು ಉಚ್ಚ ಕಂಠದಲ್ಲಿ ಪ್ರತಿಧ್ವನಿಸಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕರಾದ ಮಾನ್ಯ ಪ್ರದೀಪ್ ಈಶ್ವರ್ ರವರು ಪ್ರತಿಕ್ರಿಯಿಸಿ, ಮೃತ ದಲಿತ ಯುವಕನ ಪರವಾಗಿ ನಾನಿದ್ದೇನೆ, ಆತನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ನಾನು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಇದೆಲ್ಲ ಹೀಗಿರುವಾಗ ಸದ್ಯ ಈ ಪ್ರಕರಣ ಇನ್ನೊಂದು ದಿಕ್ಕಿಗೆ ತಿರುಗುತ್ತಿರುವ ಸೂಚನೆಗಳು ಎದ್ದು ಕಾಣುತ್ತಿದೆ. ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಆಗಸ್ಟ್ 9ನೇ ತಾರೀಕು ರಾತ್ರಿ ಕಾಂಗ್ರೆಸ್ ಮತ್ತು ಭಾಜಪಾ ಕಾರ್ಯಕರ್ತರ ನಡುವೆ ಹೈಡ್ರಾಮಾ ಒಂದು ನಡೆದಿದೆ. ವಿಷಯ ಏನಪ್ಪಾ ಅಂದ್ರೆ, ಶನಿವಾರ ರಾತ್ರಿ ಕಾಂಗ್ರೆಸ್ ಕಾರ್ಯಕರ್ತರು ಸುಧಾಕರ್ ರವರ ತೇಜೋವಧೆ ಮಾಡುವಂತಹ ಪೋಸ್ಟರ್ ಗಳನ್ನ ಊರಿನ ಎಲ್ಲಾ ಸ್ಥಳಗಳಲ್ಲಿ ಅಂಟಿಸಬೇಕೆಂಬ ಪ್ರಯತ್ನ ಮಾಡಿದ್ದರು ಎನ್ನಲಾಗಿದೆ. ಇನ್ನೇನು ಅಂಟಿಸುವ ಕೆಲಸ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಭಾಜಪಾ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿ ಪೋಸ್ಟರ್ ಗಳನ್ನ ಹೊತ್ತು ತಂದಿದ್ದ ಮಂದಿಯನ್ನ ಪ್ರಶ್ನಿಸಿದ್ದಾರೆ. ಈ ಸಂಬಂಧ ಘಟನೆ ನಡೆದ ಸ್ಥಳದ ವಿಡಿಯೋಗಳು ಇದೀಗ ಊರಿನ ತುಂಬಾ ವೈರಲ್ ಆಗಿವೆ ಕೂಡ. ಅದನ್ನ ನೀವೆಲ್ಲ ನೋಡಿದ್ದೀರಾ ಅಂತಾನೆ ಭಾವಿಸ್ತೀವಿ. ಆ ವಿಡಿಯೋಗಳಲ್ಲಿ ಕಾಣಿಸುವಂತೆ ಸಂಸದ ಸುಧಾಕರ್ ರವರ ಬೆಂಬಲಿಗರು ಅಪಪ್ರಚಾರದ ಪೋಸ್ಟರ್ಗಳನ್ನು ಹೊತ್ತು ತಂದಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪ್ರಶ್ನಿಸಿರೋದು ಸ್ಪಷ್ಟವಾಗಿ ಕಾಣುತ್ತದೆ ಮತ್ತು ಕೇಳುತ್ತದೆ ಕೂಡ. ಇದೆಲ್ಲದರ ನಂತರ ಸ್ಥಳಕ್ಕೆ ನಗರ ಠಾಣೆಯ PSI ಕೂಡ ಬಂದಿದ್ದಾರೆ. ಅವರ ಮುಂದೆ ಸಹ ಒಂದಷ್ಟು ಪ್ರಹಸನ ನಡೆದಿದೆ. ಅಪಪ್ರಚಾರದ ಪೋಸ್ಟರ್ಗಳನ್ನ ಊರಿನಲ್ಲಿ ಅಂಟಿಸಿ ಶಾಂತಿ ಕದಡುವ ಕೆಲಸಕ್ಕೆ ಕೈ ಹಾಕಿರುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡಲೇ ಬಂಧಿಸುವಂತೆ ಸುಧಾಕರ್ ರವರ ಬೆಂಬಲಿಗರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ನಂತರ ಈ ವಿಚಾರ ನಗರ ಠಾಣೆಯ ಮೆಟ್ಟಿಲೇರಿದೆ. ಸುಧಾಕರ್ ರವರ ಬೆಂಬಲಿಗರಾದ ಮುನಿರಾಜು ರವರು ಅಪಪ್ರಚಾರದ ಪೋಸ್ಟರ್ಗಳನ್ನು ಹೊತ್ತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಏನಿದು, ಯಾಕೆ ಹೀಗೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದಾಗ, ಇದನ್ನು ಕೇಳಲು ನೀನ್ಯಾರು? ನಾವು ಶಾಸಕರ ಬೆಂಬಲಿಗರು, ನಮ್ಮ ಹಿಂದೆ ಶಾಸಕರ ಅಭಯಹಸ್ತ ಇದೆ, ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೋಗು ಎನ್ನುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದೂರನ್ನು ನೀಡಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಕಾಂಗ್ರೆಸ್ನ ಪದಾಧಿಕಾರಿಯಾದ ಮೊಹಮ್ಮದ್ ಅಮೀನ್, ನಾನು ಯಾವುದೋ ಪಾರ್ಸಲ್ ಇಳಿಸಿಕೊಳ್ಳುವ ಸಲುವಾಗಿ ನನ್ನ ಕಾರಿನಲ್ಲಿ ಬಂದು ಪಾರ್ಸಲ್ ಇಳಿಸಿಕೊಂಡಾಗ ಕೆಲ ಸುಧಾಕರ್ ರವರ ಬೆಂಬಲಿಗರು ನನ್ನ ಮೇಲೆ ಮಾರಕಾಸ್ತ್ರಗಳಿಂದ ತೀವ್ರವಾಗಿ ಹಲ್ಲೆ ಮಾಡಿದರು. ಪಾರ್ಸಲ್ನಲ್ಲಿ ಏನಿದೆ ಎಂಬುದು ನನಗೆ ನಿಜವಾಗಿಯೂ ತಿಳಿದಿರಲಿಲ್ಲ ಎಂದು ಹತ್ಯಾ ಪ್ರಯತ್ನದ ದೂರನ್ನು ದಾಖಲಿಸಿದ್ದಾರೆ ಸುಧಾಕರ್ ರವರ ಬೆಂಬಲಿಗರ ಮೇಲೆ. ಎರಡು ದೂರನ್ನ ದಾಖಲಿಸಿದ ಪೊಲೀಸರು ಆಗಸ್ಟ್ 10ನೇ ತಾರೀಕು ಸಂಜೆ 2 ದೂರುಗಳ ಅನ್ವಯ ಎಫ್ಐಆರ್ ಗಳನ್ನು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿ ಮೊಹಮ್ಮದ್ ಅಮೀಮನ ದೂರಿನ ಅನ್ವಯ ಒಟ್ಟು 5 ಜನ ಸುಧಾಕರ್ ಬೆಂಬಲಿಗರನ್ನ ಆರೋಪಿಯಾಗಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದ್ದರೆ, ಸುಧಾಕರ್ ರವರ ಬೆಂಬಲಿಗ ಮುನಿರಾಜು ನೀಡಿದ ದೂರಿನನ್ವಯ ಪ್ರದೀಪ್ ಈಶ್ವರ್ ರವರ ಬೆಂಬಲಿಗರಾದ ವಿನಯ್ ಬಂಗಾರಿ, ಮೊಹಮ್ಮದ್ ಅಮೀನ್, ಸುಧಾಕರ್ ಹಾಗೂ ದೀಪು ಮತ್ತು ಸಲೀಂ ಎಂಬುವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಒಟ್ಟಾರೆ ಈ ಪ್ರಹಸನ ನೋಡಿದ್ರೆ
ಚಿಕ್ಕಬಳ್ಳಾಪುರದಲ್ಲಿ ಎಫ್ಐಆರ್ ರಾಜಕಾರಣ ನಡೆಯುತ್ತಿರುವುದು ಎದ್ದು ಕಾಣುತ್ತಿದೆ. ಮಿಡ್ ನೈಟ್ ಹೈಡ್ರಾಮಾದಲ್ಲಿ ಕಣ್ಣಿಗೆ ಕಾಣಿಸುವಂತೆ ಕಾಂಗ್ರೆಸ್ನ ವ್ಯಕ್ತಿಗಳು ಅಕ್ರಮದಲ್ಲಿ ತೊಡಗಿದ್ದಾರೆ. ಅವರನ್ನು ನಾವು ಜಸ್ಟ್ ಪ್ರಶ್ನಿಸುವ ಕೆಲಸ ಮಾಡಿದ್ದೀವಿ. ಆದರೆ ಠಾಣೆಯಲ್ಲಿ ನಮ್ಮ ಮೇಲೆಯೇ ಹತ್ಯಾ ಪ್ರಯತ್ನದ ಕೇಸ್ ದಾಖಲಿಸಿ ನಮ್ಮ ಮೇಲೆಯೇ ಎಫ್ಐಆರ್ ಮಾಡಲಾಗಿದೆ. ಇದು ದ್ವೇಷ ರಾಜಕಾರಣ ಮತ್ತು ಅಧಿಕಾರ ದುರ್ಬಳಕೆಯಲ್ಲದೆ ಮತ್ತಿನೇನು ಎಂಬುದು ಸುಧಾಕರ್ ರವರ ಬೆಂಬಲಿಗರ ವಾದವಾಗಿದೆ. ದಲಿತ ಹೋರಾಟಕ್ಕೆ ಬೇಕಾದ ಪೋಸ್ಟರ್ಗಳನ್ನು ಸಾಗಿಸಲು ಬಂದಿದ್ದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಾಗಾಗಿ ಅವರ ಮೇಲೆ ಎಫ್ಐಆರ್ ಆಗಿದೆ ಎಂಬುದು ಮಾನ್ಯ ಶಾಸಕರ ವಾದ. ಈ ಎಲ್ಲ ವಾದ ಪ್ರತಿವಾದಗಳನ್ನು ಗಮನಿಸುತ್ತಿದ್ದರೆ ಚಿಕ್ಕಬಳ್ಳಾಪುರದ ರಾಜಕಾರಣದಲ್ಲಿ ದೊಡ್ಡದೊಂದು ಬಿರುಗಾಳಿ ಬೀಸುತ್ತಿದೆ ಅನ್ನಿಸುತ್ತಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ಆಗಿದೆ. ಮೃತ ಬಾಬುವಿನ ಹೆಂಡತಿಯಾದ ಶಿಲ್ಪಾರವರ ದೂರಿನನ್ವಯ ದಾಖಲಾಗಿದ್ದ ಎಫ್ಐಆರ್ ನಲ್ಲಿ ಸಂಸದ ಸುಧಾಕರ್ ರವರನ್ನ A1 ಆರೋಪಿ ಮಾಡಲಾಗಿತ್ತು. ಇದೀಗ ಸಂಸದ ಸುಧಾಕರ್ ರವರಿಗೆ ಕರ್ನಾಟಕ ಹೈಕೋರ್ಟ್ ತಮ್ಮ ಮೇಲೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಮಧ್ಯಂತರ ಆದೇಶವನ್ನು ನೀಡಿದೆ ಎಂದು ತಿಳಿದು ಬಂದಿದೆ. ತಮ್ಮ ಮೇಲೆ ದಾಖಲಾಗಿದ್ದ ಎಫ್ಐಆರ್ ಅನ್ನು ರದ್ದು ಮಾಡುವಂತೆ ಕೋರಿ ಸುಧಾಕರ್ ರವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದರು. ಈ ಅರ್ಜಿಯನ್ನ ವಿಚಾರಣೆ ಮಾಡಿದ ನ್ಯಾಯಮೂರ್ತಿ MI ಅರುಣ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಮಧ್ಯಂತರ ಆದೇಶವನ್ನು ನೀಡಿದೆ. ಇದೇ ವೇಳೆ ಈ ಪ್ರಕರಣದ ತನಿಖೆಗೆ ಸಹಕರಿಸುವಂತೆ ಸಂಸದ ಸುಧಾಕರ್ ರವರಿಗೆ ನಿರ್ದೇಶಿಸಿರುವ ಘನ ನ್ಯಾಯಾಲಯ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ನೋಟಿಸು ಜಾರಿಗೊಳಿಸಿದೆ. ಎರಡನೇ ದೂರುದಾರೆ ಮೃತನ ಪತ್ನಿ ಶಿಲ್ಪಾಗೆ ತುರ್ತು ನೋಟಿಸ್ ಜಾರಿಗೊಳಿಸಿದೆ ಎಂಬುದು ಈ ಹೊತ್ತಿನ ಬೆಳವಣಿಗೆಯಾಗಿದೆ. ಆತ್ಮೀಯ ವೀಕ್ಷಕರೇ, ಅನ್ಯಾಯ ಅನ್ನೋದು ಯಾರಿಗೆ ಆದ್ರೂ ಅದು ಅನ್ಯಾಯವೇ. ಅದಕ್ಕೆ ನ್ಯಾಯ ಅನ್ನೋದು ಸಿಗಲೇಬೇಕು. ನಿಷ್ಪಕ್ಷಪಾತವಾದ ತನಿಖೆ ನಡೆದು ಈ ದುರ್ಘಟನೆಗೆ ಕಾರಣವಾದ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯಾಗಲಿ ಎಂಬುದು ಎಲ್ಲರ ಆಶಯ. ಇನ್ನು ಈ ರಾಜಕೀಯ ವಾದ ವಿವಾದಗಳು ಎಲ್ಲಿಗೆ ಹೋಗಿ ಮುಟ್ಟುತ್ತವೆ ಅನ್ನೋದು ಆ ಶಿವನೇ ಬಲ್ಲ. ವಂದನೆಗಳೊಂದಿಗೆ ಸುಮನ್ ಟಿವಿ.